ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. 3-4 ದಿವಸದಿಂದ ನನ್ನ ಮಗ ರಾಜ್ಮಾ ಚಾವಲ್ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದ. ಯಾಕಂದರೆ ಅವ್ನ ಫ್ರೆಂಡಿಗೆ ತುಂಬ ಇಷ್ಟ ಅಂತೆ. ಸೊ ಆಫೀಸಿಗೆ ತೊಗೊಂಡೋಗ್ತೀನಮ್ಮ, ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸ್ಬಿಡು, ಅವನಿಗೂ ಕೊಟ್ಟಂಗಾಗತ್ತೆ, ನನಗೂ ತಿಂದಂಗಾಗತ್ತೆ ಲಂಚ್ಗೆ ಅಂತ ಹೇಳ್ತಾ ಇದ್ದ. ಅದಕ್ಕೇನಂತಪ್ಪ ಮಾಡಿಕೊಟ್ರಾಯ್ತು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ರಾತ್ರಿಯೇ 1 ಕಪ್ಪಷ್ಟು ರಾಜ್ಮಾನ ನೆನೆಸಿದೆ. 2 ಕಲರಲ್ಲಿ ರಾಜ್ಮಾ ಸಿಗುತ್ತೆ. ಒಂದು ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಸಿಗುತ್ತೆ, ಒಂದು ರೆಡ್ಡಿಶ್ ಕಲರಲ್ಲಿ ಸಿಗುತ್ತೆ. ರೆಡ್ ಕಲರಲ್ಲಿ ರಾಜ್ಮಾ ನೆನೆಸಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಮೋರೋವರ್ ಚಾವಲ್ ಬಂದು ಬಾಸ್ಮತಿ ಅಕ್ಕಿಯಿಂದ ಮಾಡಿದ್ರೆ ಸೂಪರ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣವಾ? ರಾತ್ರಿಯೇ ನೆನೆಸಿದಂಥ ರಾಜ್ಮಾನ ಬೆಳಗ್ಗೆ ಕುಕ್ಕರ್ ಪ್ಯಾನಲ್ಲಿ ಹಾಕಿ ಒಂದೇ ಒಂದು ಪಲಾವ್ ಎಲೆ, 1 ಇಂಚು ಚಕ್ಕೆ ಹಾಕ್ಬಿಟ್ಟು 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಅದು ಫ್ಲೇವರ್ಗೂ ಬರುತ್ತೆ, ಖಾರಕ್ಕೂ ಚೆನ್ನಾಗಿರತ್ತೆ, ಹಾಕ್ಬಿಟ್ಟು 3-4 ವಿಷಲ್ ಕೂಗಿಸ್ಕೋಬೇಕು. ಸಾಫ್ಟಾಗಿ ಬೆಂದ್ರೇ ರಾಜ್ಮಾ ಚೆನ್ನಾಗಾಗೋದು. ಇದು ಕೂಗಷ್ಟೊತ್ತಲ್ಲಿ ನಾನು ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದ್ಬಿಟ್ಟು ಈರುಳ್ಳಿ, ಟೊಮೆಟೊ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡೆ. ಇಲ್ಲಿ ನಾನು 2 ಈರುಳ್ಳಿ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ, 1 ಇಂಚ್ ಶುಂಠಿ ಇದ್ದರೆ ಸಾಕು. ಈಗ ನೋಡಿ, ಕುಕ್ಕರ್ ವಿಷಲ್ ಬಂದಮೇಲೆ ಪ್ರೆಷರ್ ಇಳಿದ್ಮೇಲೆ ತೆಗೆದು ನೋಡಿದ್ರೆ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾವು ಹಾಕ್ದಂಥ ಪಲಾವ್ ಎಲೆ, ಮೆಣಸಿನ್ಕಾಯಿ, ಚಕ್ಕೆ ಎಲ್ಲನೂ ತೆಗೆದುಬಿಡ್ತೀನಿ. ಯಾಕಂದರೆ ನನ್ನ ಮಗನಿಗೆ ತಿಂತಾ ಇರ್ಬೇಕಾದ್ರೆ ಮಧ್ಯೆ ಸಿಕ್ಕಿದ್ರೆ ಇಷ್ಟಪಡಲ್ಲ. ಸೊ ಹಾಗಾಗಿ ಬೇಕಂದ್ರೆ ಹಂಗೆ ಬಿಡ್ಬೋದು, ಇಲ್ಲಾಂದರೆ ತೆಗೆದು ಬಿಡ್ಬೋದು. ಮತ್ಕೋಲ್ ತೊಗೊಂಡು ಒಂಚೂರು ಮ್ಯಾಶ್ ಮಾಡಿದ್ರೆ ಹೊಂದ್ಕೊಂಡಂಗೆ ಬರುತ್ತೆ ರಾಜ್ಮಾ. ಸೊ ಅದು ರೆಡಿ ಮಾಡ್ಕೊಳ್ಳಿ. ಈ ಕಡೆ ಒಂದು ಪ್ಯಾನ್ ಇಟ್ಬಿಟ್ಟು 2 ಟೀ ಸ್ಪೂನಷ್ಟು ತುಪ್ಪ ಹಾಕಿ, 1 ಟೀ ಸ್ಪೂನ್ ಜೀರಿಗೆ, ಒಂದೇ ಒಂದು ದೊಡ್ಡ ಏಲಕ್ಕಿ, 1 ಚಿಟಿಕೆ ಅರಿಶಿನ, ಹೆಚ್ಚಿದಂಥ ಈರುಳ್ಳಿ ಮತ್ತು ಬೇಸಿಕ್ ಮಸಾಲೆಗಳು, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಎಲ್ಲ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಬಾಡಿಸ್ಬೇಕು. ಅದು ಬಾಡಿದ ಮೇಲೆ ಟೊಮೆಟೊ ಸೇರಿಸ್ಬಿಟ್ಟು ಚೆನ್ನಾಗಿ 1 ರೌಂಡು ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆಮೇಲೆ ಬೆಂದಂಥ ರಾಜ್ಮಾನ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ರಾಜ್ಮಾ ಬೆಂದಿದೆ, ಹೊಂದ್ಕೊಂಡು ಬರುತ್ತೆ. ಈಗ ನಾವು ಆಲ್ರೆಡಿ ರಾಜ್ಮಾ ಬೇಸಿಕ್ ನೀರು ಹಾಕಿದ್ದೀವಲ್ಲ, ಮತ್ತೆ ಅಡಿಷನ್ ನೀರು ಹಾಕೋದೇನು ಬೇಡ. ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ನೀರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಅದೇ ಸಾಕು. ಚೆನ್ನಾಗಿ ಕುದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರಾಜ್ಮಾ ರೆಡಿ. ಈಗ ಚಾವಲ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು 2 ಟೀ ಸ್ಪೂನ್ ತುಪ್ಪ ಹಾಕಿ, 2 ಹಸಿಮೆಣಸಿನ್ಕಾಯಿ, 1 ಇಂಚು ಚಕ್ಕೆ, ಒಂದು 4 ಕಾಳಷ್ಟು ಮೆಣಸು, 2 ಕಾಳು ಜೀರಿಗೆ, ಇದೆಲ್ಲ ಫ್ಲೇವರ್ಗೋಸ್ಕರ ಅಷ್ಟೇ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, 1 ಕಪ್ಪು ಬಾಸ್ಮತಿ ಅಕ್ಕಿಗೆ 2 ಕಪ್ಪು ನೀರು ಸೇರಿಸ್ಬಿಟ್ಟು ಕುದಿ ಬಂದಮೇಲೆ ಅಕ್ಕಿ ಹಾಕಿ ಚೆನ್ನಾಗಿ ಕುದ್ಮೇಲೆ ಒಂದು 5-10 ನಿಮಿಷ ಬಿಟ್ಟು ನೋಡಿದ್ರೆ ಸಖತ್ತಾಗಿ ರೆಡಿ ಆಗುತ್ತೆ. ಬಾಸ್ಮತಿ ಅಕ್ಕಿ ಅಲ್ವಾ, ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಂಡು ಮಾಡಿದ್ರೆ ಅಕ್ಕಿನ ಸೂಪರಾಗಿ ಇದೇ ಥರ ರೆಡಿ ಆಗುತ್ತೆ. ಈಗ ಚಾವಲು ರೆಡಿ, ರಾಜ್ಮಾನೂ ರೆಡಿ. ಓನ್ಲಿ ಬಾಕ್ಸ್ ಕಟ್ಟೋದೊಂದೇ ಬಾಕಿ. ನೋಡಿ, ನಾನು ಬಾಕ್ಸ್ಗೆ 2 ಬಾಕ್ಸ್ಗೆ ಹಾಕ್ತಾಯಿದ್ದೀನಿ, ಒಂದು ನನ್ನ ಮಗನಿಗೆ, ಒಂದು ಅವನ ಫ್ರೆಂಡಿಗೆ. ಸೊ ಸೂಪರಾಗಿ ಲಂಚು ರೆಡಿ ಆಯಿತು. ನೀವು ಒಂದು ಸತಿ ಟ್ರೈ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗಾದರೂ ಸರಿ, ಇಲ್ಲ ಮಧ್ಯಾಹ್ನ ಲಂಚ್ಗೆ ಮನೇಲೇ ನೀವು ಮಾಡಿಕೊಂಡ್ರೂ ಸರಿ, ಸೂಪರಾಗಿರುತ್ತೆ. ಸಖತ್ ಇಷ್ಟಪಡ್ತಾರೆ ಎಲ್ಲರೂ. ಒಂದು ಸತಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಕಮೆಂಟ್ಸ್ಗೆ ನಾನು ಎದುರು ನೋಡ್ತಾ ಇರ್ತೀನಿ. ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಇದೊಂದು ಲಂಚ್ ಬಾಕ್ಸ್ಗೆ ಐಡಿಯಲ್ ರೆಸಿಪಿ ಅಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ನೀವೆಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಅಮುದಂ ನಿತ್ಯಂ ಅಂತ ಯೂಟ್ಯೂಬಲ್ಲಿ ಚಾನಲ್ ಇದೆ ನಂದು, ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನೋಟಿಫಿಕೇಷನಲ್ಲಿ ನಿಮಗೆ ಬರುತ್ತೆ, ನೀವೇ ಫಸ್ಟು ನೋಡ್ಬೋದು. Okay, take care friends, bye bye, see you in the next video.